ಲೋಕಾಯುಕ್ತ ಬಲೆಗೆ ಬಿದ್ದ ಲಂಚಬಾಕ ತಾಯಿ ಮಗ. ಇನಾಮ್ ರದ್ದುಪಡಿಸಿ ಪಟ್ಟ ಎಂದು ನಮೂದಿಸಲು 1.10 ಲಕ್ಷ ಲಂಚ. ಪ್ರಸ್ತುತ್ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ಇಂಥದೊಂದು ಘಟನೆ ನಡೆದಿದೆ ಕಣ್ರಿ. ಇಲ್ಲಿನ ಕಂದಾಯ ಇಲಾಖೆಯ ಪಹಣಿಯಲ್ಲಿ ಇನಾಮ್ ರದ್ದುಪಡಿಸಿ ಪಟ್ಟ ಎಂದು ನಮೂದಿಸಲು ಇಬ್ರು ತಾಯಿ ಮಗ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ನೋಡಿ. ತಹಶೀಲ್ದಾರ್ ಕಚೇರಿಯ ಪ್ರಥಮ ದರ್ಜೆ ಸಹಾಯಕಿ FDA ಆಗಿರುವ ಸುವರ್ಣ ಹಾಗೂ ಅವರ ಪುತ್ರ ದೀಪಕ್ ಬರೋಬ್ಬರಿ 1.10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದವರನ್ನ ಲೋಕಾಯುಕ್ತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. 7 ಎಕರೆ 68 ಸೆಂಟ್ಸ್ ಜಮೀನ್ ಪಹಣಿ, ಹೆಸರು ಬದಲಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ FDA. ಹೌದು, ಇಲ್ಲಿನ 7 ಎಕರೆ 68 ಸೆಂಟ್ಸ್ ಜಮೀನಿನ ಪಹಣಿಯಲ್ಲಿ ಇನಾಮ್ ಬದಲಿಗೆ ಪಟ್ಟ ಎಂದು ಹೆಸರು ನಮೂದಿಸಬೇಕಾಗಿತ್ತು. ಆದ್ರೆ FDA ಆಗಿರುವ ಸುವರ್ಣ ಹಾಗೂ ಅವರ ಮಗ ಇಬ್ರು ಸೇರಿ ಹೆಸರು ಬದಲಿಸಲು 1,10,000 ರೂಪಾಯಿಗಳನ್ನ ಹಣ ಕೇಳಿದ್ರು. ಆದ್ರೆ ಈ ಕುರಿತು ಲೋಕಾಯುಕ್ತರಿಗೆ ಗೋವಿಂದ ದೂರು ನೀಡಿದ್ರು ನೋಡಿ. ತಾಲೂಕಿನ ಬೈರಾಪುರ ಗ್ರಾಮದ ಗೋವಿಂದ್ ಅವರು ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಲಾಯಿತು. ಕೊನೆಗೆ ಲಂಚ ಸ್ವೀಕರಿಸುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ತಾಯಿಯಪ್ಪರ ಮಗ ಲಂಚ ಸ್ವೀಕರಿಸೋದಕ್ಕೆ ಹೋಗಿರಬೇಕಾದ್ರೆ ದಾಳಿ ನಡೆದಿದೆ. ಸದ್ಯ ಬಳ್ಳಾರಿ ಲೋಕಾಯುಕ್ತ ಪೊಲೀಸರು ಬಂಧಿಸಿ ಇನ್ನಷ್ಟು ತನಿಖೆ ಕೈಗೊಂಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.